ಎಲ್ಲರಿಗೂ ನಮಸ್ಕಾರ. ಪ್ರೋ ಆಕ್ಟಿವ್ ಪಾತ್ ಕನ್ನಡ ಚಾನಲ್ಗೆ ಸ್ವಾಗತ. ನಾವು ಪದೇ ಪದೇ ಏನು ಹೇಳ್ತೀವೋ ಅದೇ ನಾವಾಗ್ತೀವಿ. ನೀವು ಗಮನಿಸಿದಿರಾ, ಹಿಂದೆಲ್ಲ ಋಷಿಗಳು ಪದೇ ಪದೇ ಒಂದೇ ಪದವನ್ನು ಮಂತ್ರಗಳ ರೂಪದಲ್ಲಿ ಜಪಿಸ್ತಾ ಇದ್ರು ಮತ್ತು ಹೀಗೆ ಮಾಡಿ ಅವರಿಗೆ ಬೇಕಾದ ಎನರ್ಜಿಯನ್ನು ಅವರು ಪಡಿತಾ ಇದ್ರು. ಅದನ್ನೇ ನಾವು ಈಗ ಅಫಿರ್ಮೇಷನ್ ಅಥವಾ ದೃಢೀಕರಣ ಅಂತ ಹೇಳ್ತೀವಿ. ನಾವು ಪದೇ ಪದೇ ಏನು ರಿಪೀಟ್ ಮಾಡ್ತೀವೋ ಅದನ್ನೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೇಳುತ್ತೆ ಮತ್ತು ಅದೇ ಥರ ನಮಗೆ ಬೇಕಾದ ಎನರ್ಜಿಯನ್ನು ಒದಗಿಸುತ್ತದೆ. ಮತ್ತು ಇವತ್ತು ನಾವು ಏನಾಗಿದ್ದೀವಿ ಮತ್ತು ಮುಂದೆ ಏನಾಗಬೇಕು ಅಂತ ಇದ್ದೀವೋ ಅದಕ್ಕೆ ನಾವು ಯಾವಾಗಲೂ ಯೂನಿವರ್ಸ್ಗೆ ಕೃತಜ್ಞರಾಗಿರಬೇಕು. ಅಫಿರ್ಮೇಷನ್ಸ್ ಬಗ್ಗೆ ಇರುವ ಇಂಪಾರ್ಟೆನ್ಸ್ ಮತ್ತು ಮನುಷ್ಯನ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಇದೆಲ್ಲದರ ಬಗ್ಗೆ ತುಂಬಾ ರಿಸರ್ಚ್ ಕೂಡ ನಡೆದಿವೆ. ಅಫಿರ್ಮೇಷನ್ಸ್ ನಿಮಗೆ ಪಾಸಿಟಿವ್ ಮನೋಭಾವನೆ ಮತ್ತು ಕಾನ್ಫಿಡೆನ್ಸ್ನಿಂದ ಇರೋದಕ್ಕೆ ತುಂಬಾ ಸಹಾಯಕಾರಿಯಾಗಿವೆ. ಕೆಲವರಿಗೆ ಅನಿಸುತ್ತೆ, ಏನಪ್ಪ ನಾವೇನು ಹೇಳ್ತೀವಿ ಅದೇ ಥರ ಆಗ್ಬಿಡ್ತೀವ ಅಂತ. ಹೌದು, ಖಂಡಿತ. ನಾವು ನಂಬಿಕೆಯಿಂದ ದೃಢವಾಗಿ ಹೇಳಿದರೆ ನಾವೇನು ಹೇಳ್ತೀವೋ ಅದೇ ಥರ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ಮೈಂಡ್ನ ಪ್ರೋಗ್ರಾಮ್ ಮಾಡುತ್ತೆ. ಈ ಅಫಿರ್ಮೇಷನ್ಗಳ ಬಗ್ಗೆ ಇನ್ನೂ ನೀವು ಹೆಚ್ಚಿಗೆ ಡೀಟೇಲಾಗಿ ತಿಳ್ಕೊಬೇಕಂದ್ರೆ ಗೂಗಲ್ ಮಾಡಿ ಕೂಡ ನೋಡ್ಬೋದು. ನಾವೀಗ ಕೆಲವೊಂದು ಅಫಿರ್ಮೇಷನ್ ಪದಗಳನ್ನ ಕೇಳೋಣ. ಇವುಗಳನ್ನ ನೀವು ಕಂಟಿನ್ಯೂಸ್ ಆಗಿ 21 ಡೇಸ್ ಕೇಳಿದ್ರಿಂದ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ನೀವು ಇದನ್ನು ಕೇಳುವಾಗ ನಿಮ್ಮ ಮೈಂಡ್ ಕಾಮ್ ಆಗಿರಲಿ. ನೀವು ಇದನ್ನು ಬೆಳಿಗ್ಗೆ ಅಥವಾ ರಾತ್ರಿ ನಿಮ್ಮ ಕನ್ವೀನಿಯಂಟ್ ಟೈಮಲ್ಲಿ ಕೇಳ್ಬೋದು. ಈ ವಿಡಿಯೋ ನಿಮ್ಮ ಭಾವನೆಗಳನ್ನು ಬಲಪಡಿಸಲು ಮತ್ತು ನಿಮ್ಮ ಮೇಲೆ ಇರುವ ನಂಬಿಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನೀವು ನಿಮ್ಮ ಉಸಿರನ್ನು ಆಳವಾಗಿ ತೆಗೆದುಕೊಳ್ಳಿ ಮತ್ತು ಈ ಶಕ್ತಿಯುತ ಮಾತುಗಳನ್ನು ಹೃದಯದಿಂದ ಹೇಳಲು ಪ್ರಾರಂಭಿಸೋಣ. ಫಾರ್ ಬೆಟರ್ ಫೀಲ್ ಹೆಡ್ಫೋನ್ ಯೂಸ್ ಮಾಡಿ ಮತ್ತು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕೇಳಿಸ್ಕೊಳ್ಳಿ. ಈ ಹೊಸ ದಿನಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ನನ್ನ ಗುರಿಗಳನ್ನು ಸಾಧಿಸಬಹುದು ಮತ್ತು ತಲುಪಬಹುದು. ನಾನು ಪಾಸಿಟಿವಿಟಿ ಮತ್ತು ಕಾನ್ಫಿಡೆನ್ಸಿಂದ ತುಂಬಿದ್ದೇನೆ. ನನ್ನ ಜೀವನದ ಪ್ರಯಾಣವನ್ನು ನಾನು ನಂಬುತ್ತೇನೆ. ನಾನು ಪ್ರೀತಿ ಮತ್ತು ಗೌರವಕ್ಕೆ ಅರ್ಹ. ನಾನು ನನ್ನ ಸ್ವಂತ ಯಶಸ್ಸನ್ನು ಸೃಷ್ಟಿಸುತ್ತೇನೆ. ನನ್ನ ದೇಹವು ಆರೋಗ್ಯಕರವಾಗಿದೆ ಮತ್ತು ನಾನು ಉತ್ತಮವಾಗಿದ್ದೇನೆ. ನನ್ನ ಪ್ರಗತಿಯ ಬಗ್ಗೆ ನನಗೆ ಹೆಮ್ಮೆ ಇದೆ. ಯಶಸ್ಸು ನನಗೆ ಹೇರಳವಾಗಿ ಹರಿಯುತ್ತದೆ. ನಾನು ಸಂತೋಷಕ್ಕೆ ಅರ್ಹ. ನನ್ನ ಮನಸ್ಸು ಸ್ಪಷ್ಟವಾಗಿದೆ ಮತ್ತು ಕೇಂದ್ರೀಕೃತವಾಗಿದೆ. ನನ್ನ ಶ್ರಮಕ್ಕೆ ಫಲ ಸಿಗುತ್ತದೆ. ನಾನು ಬೆಂಬಲಿತ ಜನರಿಂದ ಸುತ್ತುವರೆದಿದ್ದೇನೆ. ನಾನು ಸ್ವಯಂ ಆರೈಕೆಗಾಗಿ ಸಮಯವನ್ನು ಕಳೆಯುತ್ತೇನೆ. ಹಿಂದಿನ ತಪ್ಪುಗಳಿಗಾಗಿ ನಾನು ನನ್ನನ್ನು ಕ್ಷಮಿಸುತ್ತೇನೆ. ಮತ್ತೆ ಶುರು ಮಾಡುವ ಧೈರ್ಯ ನನಗಿದೆ. ನನ್ನಲ್ಲಿರುವ ಎಲ್ಲದಕ್ಕೂ ನಾನು ಕೃತಜ್ಞನಾಗಿದ್ದೇನೆ. ನಾನು ಆರ್ಥಿಕ ಸಮೃದ್ಧಿಗೆ ಅರ್ಹನಾಗಿದ್ದೇನೆ. ನಾನು ಪ್ರೀತಿಸುವ ಜೀವನಕ್ಕೆ ನಾನು ಅರ್ಹನಾಗಿದ್ದೇನೆ. ನಾನು ಸವಾಲುಗಳನ್ನು ದಯೆಯಿಂದ ನಿಭಾಯಿಸುತ್ತೇನೆ. ನಾನು ಬೆಳಕು ಮತ್ತು ಪ್ರೀತಿಯ ಮೂಲ. ನನ್ನ ಸಾಮರ್ಥ್ಯ ಅಪಾರ. ನಾನು ಚೇತರಿಸಿಕೊಳ್ಳುವ ಮತ್ತು ಬಲಶಾಲಿಯಾಗಿರುತ್ತೇನೆ. ನಾನು ಇತರರಲ್ಲಿ ಒಳ್ಳೆಯದನ್ನು ನೋಡಲು ಇಷ್ಟಪಡುತ್ತೇನೆ. ನಾನು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ಎಂದು ನಾನು ನಂಬುತ್ತೇನೆ. ನಾನು ಸೃಜನಶೀಲ ಮತ್ತು ನವೀನ. ನಾನು ಯಾರಾಗುತ್ತಿದ್ದೇನೆ ಎಂಬುದರ ಬಗ್ಗೆ ನನಗೆ ಹೆಮ್ಮೆ ಇದೆ. ನಾನು ಇಂದು ಸಂತೋಷವನ್ನು ಆರಿಸಿಕೊಳ್ಳುತ್ತೇನೆ. ನನ್ನ ಸಾಮರ್ಥ್ಯಗಳಲ್ಲಿ ನನಗೆ ವಿಶ್ವಾಸವಿದೆ. ನನ್ನ ಜೀವನದ ಸಮಯವನ್ನು ನಾನು ನಂಬುತ್ತೇನೆ. ನಾನು ಭಯವನ್ನು ಬಿಡುಗಡೆ ಮಾಡುತ್ತೇನೆ ಮತ್ತು ಪ್ರೀತಿಯನ್ನು ಸ್ವೀಕರಿಸುತ್ತೇನೆ. ನಾನು ಸುರಕ್ಷಿತವಾಗಿದ್ದೇನೆ. ನಾನು ನನ್ನನ್ನೇ ನಂಬುತ್ತೇನೆ. ನನಗೆ ಬೇಕಾದ ಜೀವನವನ್ನು ರಚಿಸಲು ನಾನು ಸ್ವತಂತ್ರನಾಗಿದ್ದೇನೆ. ನಾನು ಚಿಂತೆಗಿಂತ ಶಾಂತಿಯನ್ನು ಆರಿಸಿಕೊಳ್ಳುತ್ತೇನೆ. ನಾನು ಯಶಸ್ಸಿಗೆ ಅರ್ಹನಾಗಿದ್ದೇನೆ ಮತ್ತು ಅದನ್ನು ಸಾಧಿಸುತ್ತೇನೆ. ನಾನು ಬಯಸಿದ್ದನ್ನು ನಾನು ಮಾಡುತ್ತೇನೆ. ನನ್ನ ಹೃದಯವು ಕೃತಜ್ಞತೆಯಿಂದ ತುಂಬಿದೆ. ಭಯದ ಎದುರು ನಾನು ಧೈರ್ಯಶಾಲಿ. ನಾನು ನನ್ನ ಯೋಗಕ್ಷೇಮಕ್ಕೆ ಆದ್ಯತೆ ನೀಡುತ್ತೇನೆ. ನಾನು ಪ್ರತಿದಿನ ಬಲಶಾಲಿಯಾಗುತ್ತೇನೆ. ನಾನು ನನ್ನ ಉದ್ದೇಶದೊಂದಿಗೆ ಹೊಂದಿಕೊಂಡಿದ್ದೇನೆ. ನಾನು ನನ್ನೊಂದಿಗೆ ತಾಳ್ಮೆಯಿಂದಿದ್ದೇನೆ.
ನನಗೆ ಬೇಕಾದುದೆಲ್ಲ ನನ್ನೊಳಗೆ ಇದೆ. ನಾನು ಅದ್ಭುತ ಸಂಗತಿಗಳಿಗೆ ಸಮರ್ಥನಾಗಿದ್ದೇನೆ. ನನ್ನ ಬದ್ಧತೆಗಳನ್ನು ನಾನು ಗೌರವಿಸುತ್ತೇನೆ. ನನ್ನ ಪ್ರಯಾಣಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ನಾನು ದಯೆ ಮತ್ತು ಔದಾರ್ಯವನ್ನು ಆಕರ್ಷಿಸುತ್ತೇನೆ. ನನ್ನ ಕನಸುಗಳನ್ನು ಸಾಧಿಸಲು ನಾನು ಅಧಿಕಾರ ಹೊಂದಿದ್ದೇನೆ. ನನ್ನ ಜೀವನವು ಸಾಮರ್ಥ್ಯದಿಂದ ತುಂಬಿದೆ. ನಾನು ನನ್ನ ಮತ್ತು ಇತರರಿಗೆ ದಯೆ ತೋರುತ್ತೇನೆ. ನನ್ನ ಆಂತರಿಕ ಶಕ್ತಿ ನನಗೆ ಮಾರ್ಗದರ್ಶನ ನೀಡುತ್ತದೆ. ಬದಲಾವಣೆಯನ್ನು ಸೃಷ್ಟಿಸುವ ಶಕ್ತಿ ನನಗಿದೆ. ನನ್ನ ಪ್ರತಿಭೆಗೆ ನಾನು ಆಭಾರಿಯಾಗಿದ್ದೇನೆ. ನಾನು ಜೀವನದ ಪ್ರಕ್ರಿಯೆಯನ್ನು ನಂಬುತ್ತೇನೆ. ನನ್ನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾನು ಅಭಿವೃದ್ಧಿ ಹೊಂದುತ್ತಿದ್ದೇನೆ. ನಾನು ಭಯವನ್ನು ಬಿಟ್ಟು ಪ್ರೀತಿಯನ್ನು ಸ್ವಾಗತಿಸುತ್ತೇನೆ. ನನ್ನ ಕನಸುಗಳನ್ನು ಅನುಸರಿಸುವಲ್ಲಿ ನಾನು ಧೈರ್ಯಶಾಲಿ. ನನ್ನ ಪ್ರಯತ್ನಗಳಿಗೆ ಹೇರಳವಾಗಿ ಪ್ರತಿಫಲ ಸಿಗುತ್ತದೆ. ನಾನು ಸಂತೋಷ ಮತ್ತು ಸಮೃದ್ಧಿಯನ್ನು ಬಯಸುತ್ತೇನೆ. ಜೀವನದ ಸವಾಲುಗಳನ್ನು ನ್ಯಾವಿಗೇಟ್ ಮಾಡಲು ನಾನು ನನ್ನನ್ನು ನಂಬುತ್ತೇನೆ. ನನ್ನ ಸಂಬಂಧಗಳು ಪ್ರೀತಿಯ ಮತ್ತು ಸಾಮರಸ್ಯದಿಂದ ಕೂಡಿವೆ. ನಾನು ಇತರರಿಗೆ ಸ್ಫೂರ್ತಿಯ ಮೂಲವಾಗಿದ್ದೇನೆ. ನಾನು ಪ್ರತಿದಿನವನ್ನು ಆಶಾವಾದ ಮತ್ತು ಸಂತೋಷದಿಂದ ಸ್ವಾಗತಿಸುತ್ತೇನೆ. ನಾನು ನನ್ನ ಸಾಮರ್ಥ್ಯವನ್ನು ಗೌರವಿಸುತ್ತೇನೆ ಮತ್ತು ನನ್ನ ಅನನ್ಯತೆಯನ್ನು ಸ್ವೀಕರಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.